ಸ್ನೇಹಿತರೆ ನಮಸ್ಕಾರ. ವಾಯ್ಸ್ ಆಫ್ UK ಕನ್ನಡಿಗ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಕರ್ನಾಟಕ ರಾಜ್ಯದಲ್ಲಿ ಪ್ರಸಿದ್ಧವಾದಂತಹ ಜಿಲ್ಲೆ ಅಂತ ಹೇಳಿದರೆ ಉತ್ತರ ಕನ್ನಡ. ಭಾಳಷ್ಟು ದಿನಗಳಿಂದ ಉತ್ತರ ಕನ್ನಡದ ಬಗ್ಗೆ ಮಾತನಾಡಬೇಕು ಅಂತ ಹೇಳಿ ಒಂದು ವಿಷಯವನ್ನು ಕಲೆ ಹಾಕ್ತಾ ಇದ್ದೆ. ಆದರೆ ಅದಕ್ಕೆ ಸರಿಯಾದಂಥ ಒಂದು ಸಮಯ ಬಂದಿರಲಿಲ್ವೇನೋ ಅಂತ ಹೇಳಿದರೆ ತಪ್ಪಾಗಲಿಕ್ಕಿಲ್ಲ. ಆದರೆ ಇವತ್ತು ಈ ವಿಡಿಯೋದಲ್ಲಿ ಉತ್ತರ ಕನ್ನಡದ ಬಗ್ಗೆ ಒಂದಿಷ್ಟು ಮಾಹಿತಿಯನ್ನು ನಿಮ್ಮ ಮುಂದೆ ಹಂಚಿಕೊಳ್ಬೇಕು ಅಂತ ನಾನು ಬಂದಿದ್ದೇನೆ. ನೀವು ನಮ್ಮ ಚಾನಲ್ಗೆ ಹೊಸಬರಾಗಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ, ಉತ್ತರ ಕನ್ನಡ ಹೆಸರಿಗಷ್ಟೇ ಜಿಲ್ಲೆ ಅಂದರೆ ತಪ್ಪಾಗಲಿಕ್ಕಿಲ್ಲ. ಕೆಲವು ಇದೆ, ಹಲವು ಇಲ್ಲ ಅಂದರೆ ಪ್ರವಾಸಿಗರಿಗೆ ಕೈ ಬೀಸಿ ಕರೆಯುತ್ತಾ ಇರುವಂಥದ್ದು ನಮ್ಮ ಉತ್ತರ ಕನ್ನಡ. ಅಲ್ಲಿ ಬಂದವರಿಗೆ ಮನವನ್ನು ಮುದಗೊಳಿಸುವುದಾಗಿರ್ಬೋದು ಅಥವಾ ಇನ್ನಿತರ ಸಂತೋಷದ ಕ್ಷಣಗಳನ್ನು ಕಳೀತಾರೆ ನಿಜ. ಆದರೆ ಅಲ್ಲಿಯೂ ಆತಂಕದ ಮತ್ತು ಸಾವಿನ ವಾತಾವರಣ ಯಾವಾಗಲೂ ತುಂಬಿರುತ್ತದೆ. ಪ್ರವಾಸಿಗರು ಮೋಜು ಮಸ್ತಿಯಿಂದಲೋ ಅಥವಾ ಇನ್ನಿತರ ಕಾರಣಗಳಿಂದಲೋ ಕಾಲು ಜಾರಿ ಬಿದ್ದೋ ಅಥವಾ ಈಜಾಡಲು ಹೋಗಿಯೋ ತಮ್ಮ ಸಾವನ್ನು ತಾವೇ ತೋಡಿಕೊಳ್ಳುವುದು ಉಂಟು. ಇನ್ನೊಂದು ಕಡೆ ರಸ್ತೆಗಳ ತಿರುವು ನೋಡಿದರೆ ಆ ಸುಂದರ ಕಾಡಿನಲ್ಲಿ ಪ್ರಯಾಣಿಸುವುದೇ ಬಹಳ ಖುಷಿ ವಿಚಾರ. ಮುಂದೆ ಬರುವಂತಹ ವ್ಯಕ್ತಿ ಸರಿ ಇದ್ದೋ ಇಲ್ಲದೆಯೋ ಅಥವಾ ಬ್ರೇಕ್ ಫೇಲ್ ಆಗಿಯೋ ಅಥವಾ ಇನ್ನಿತರ ಅವಾಂತರಗಳಿಂದ ಜಾರಿ ಧರೆಗುರುಳುವುದುಂಟು. ಆಯಿತು, ಗಾಡಿ ಏನೋ ಬಿದ್ದಿದೆ, ಇನ್ನು ಅಲ್ಲಿರೋ ಜನರ ಪರಿಸ್ಥಿತಿ ಏನು? ಹಾಗೋ ಹೀಗೋ ಬಿದ್ದದ್ರಲ್ಲಿ ಉಳಿದಿರುವಂಥ ಒಬ್ಬರೋ ಇಬ್ಬರೋ ಮೇಲ್ಗಡೆ ಬಂದು ಮೊದಲು ಕಾಲ್ ಮಾಡಬೇಕು ಅಂತ ಹೇಳಿ ಆಂಬುಲೆನ್ಸ್ ನಂಬರನ್ನು ತೆಗಿತಾರೆ. ಆದರೆ ಏನು ಮಾಡೋದು? ಕಾಲ್ ಮಾಡಬೇಕು ಅಂತ ಹೇಳಿದ್ರೆ ನೆಟ್ವರ್ಕ್ ಬೇಕಲ್ವಾ? ಅಯ್ಯೋ ಸಾರಿ ಕಣ್ರಿ, ನಮ್ಮ ದೇಶ ತಂತ್ರಜ್ಞಾನದಲ್ಲಿ ಬಹಳ ಮುಂದುವರಿದಿದೆ. ಬೇರೆ ಗ್ರಹಕ್ಕೆಲ್ಲ ಪ್ರಯಾಣವನ್ನು ಬೆಳೆಸ್ತಾರೆ, ಆದರೆ ಬೆಟ್ಟ ಗುಡ್ಡ ಇರೋ ಕಡೆ ನೆಟ್ವರ್ಕ್ ಬರಲ್ಲ ಅಂತಾರೆ. ಏನು ಮಾಡೋಕ್ಕೂ ಆಗಲ್ಲ. ಇದು ನಮ್ಮ ಹೆಮ್ಮೆಯ ಅಧಿಕಾರಿಗಳಿಂದ ಬಂದಂಥ ಒಂದು ಸಣ್ಣ ಉಡುಗೊರೆ ಅಂತ ಹೇಳಿದ್ರೆ ತಪ್ಪಾಗಲಿಕ್ಕಿಲ್ಲ. ಹಾಗೆ ಮುಂದಕ್ಕೆ ಹೋಗೋಣ ಬನ್ನಿ. ರೋಡಲ್ಲಿ ಹೋಗಿ ಬರೋ ಯಾವುದಾದ್ರೂ ಒಂದು ಗಾಡಿಗೆ ಕೈ ಮಾಡಿಕೊಂಡು ಅವ್ರ ಜೊತೆ ನೆಟ್ವರ್ಕ್ ಇರುವಂಥ ಒಂದು ಜಾಗಕ್ಕೆ ಹೋಗಿಬಿಟ್ಟು ಆಂಬುಲೆನ್ಸ್ಗೆ ಕಾಲ್ ಮಾಡಿದಾಗ ಅವ್ರು ಬರೋ ಹೊತ್ತಿಗೆ ಜೀವ ಮೇಲೆ ಕೆಳಗೆ ಆಗಿರುತ್ತೆ. ಹಾಗೋ ಹೀಗೋ ಮಾಡಿ ಆಂಬುಲೆನ್ಸ್ಗೆ ಕಾಲ್ ಮಾಡಿ ಆಂಬುಲೆನ್ಸು ಬಂತು. ಹತ್ತಿರ ಇರೋ ಹಾಸ್ಪಿಟಲ್ಗೆ ಹೋದರೆ ವೆರಿ ಸೀರಿಯಸ್ ಕೇಸ್ ಅಂತ ಹೇಳಿ ಮಂಗಳೂರಿಗೆ ಅಥವಾ ಉಡುಪಿಗೋ ಅಥವಾ ಯಲ್ಲಾಪುರ ಹತ್ತಿರ ಇದ್ದರೆ ಹುಬ್ಳಿಗೋ ಹೋಗಿ ಅನ್ನೋರು ಜಾಸ್ತಿ. ಆಯಿತು ಅಂತ ಹೊರಟ್ರೆ ಅಲ್ಲಿರೋ ಅರ್ಧಂಬರ್ಧ ಜೀವ ಹೋಗಿರುತ್ತೆ. ಏನು ಮಾಡೋಕ್ಕೂ ಆಗಲ್ಲ ಕಣ್ರಿ. ಇನ್ನು ಮಲ್ಟಿ ಸ್ಪೆಷಾಲಿಟಿ ಹಾಸ್ಪಿಟಲ್ ಬೇಕು ಅಂತ ಹೋರಾಟ ಮಾಡಿದ್ದು. ಆದರೆ ಹೋರಾಟ ಮಾಡಿ ಜನಪರ ಸಂಘಗಳು ಹಣ್ಣಾದವು, ಆದರೆ ಯಾವುದೇ ರೀತಿಯಾದಂಥ ಫಲ ಲಭಿಸಲೇ ಇಲ್ಲ. ಇದು ಉತ್ತರ ಕನ್ನಡದ ಪರಿಸ್ಥಿತಿ. ಆಯಿತು ಬಿಡ್ರಿ, ಓಟ್ ಕೇಳೋಕ್ಕೆ ಅಂತ ಯಾವ್ಯಾವುದೋ ಮೂಲೆಯಲ್ಲಿರೋ ಮನೆಗಳಿಗೆಲ್ಲ ಹೋಗ್ತಾರೆ. ಮನೆಗೆ ಬರೋವಾಗಲೇ ನಿಮ್ಮ ರೋಡೆಲ್ಲ ಹದಗೆಟ್ಟೋಗಿದೆ, ಮನೆಗೆ ಬೇರೆ ಕರೆಂಟ್ ಇಲ್ಲ. ಹಿಂದಿನ ರಾಜಕಾರಣಿಗಳು ಏನು ಕೆಲಸ ಮಾಡಲೇ ಇಲ್ಲ. ನಾವು ಈ ಸಾರಿ ಅಧಿಕಾರಕ್ಕೆ ಬಂದರೆ ಅಂತ್ಯವನ್ನು ಹಾಡ್ತೇವೆ, ನಿಮಗೆ ಬೇಕಾದಷ್ಟು ಕೆಲಸವನ್ನು ಮಾಡಿಸಿಕೊಳ್ತೇವೆ, ಹಾಗೆ ಹೀಗೆ ಅಂತ ಬಾಯಿಗೆ ಬಂದದ್ದೆಲ್ಲ ಹೇಳಿ ಒಬ್ಬೊಬ್ಬರಿಗೆ 1,000ನೋ 2,000ನೋ ಕೊಟ್ಟು ರಾತ್ರಿ ಬಿರಿಯಾನಿ ಊಟ ಹಾಕಿಸಿ ಒಂದೊಂದು ಓಟಿ ಪ್ಯಾಕೆಟ್ ಕೊಟ್ಬಿಟ್ರೆ ಮತ್ತೆ ಉಲ್ಟಾ ಬೆನ್ನು ಹಾಕಿ ಹೋದವರು ಮತ್ತೆ ಬರೋದು ಮುಂದಿನ ಇಲೆಕ್ಷನ್ಗೆ ಇರುವಾಗಲೇ. ಇದು ಉತ್ತರ ಕನ್ನಡದಲ್ಲಿರುವಂತಹ ರಾಜಕಾರಣಿಗಳ ಒಂದು ಪರಿಸ್ಥಿತಿ. ಇವರ ಹೊಟ್ಟೆ ತುಂಬಿಸ್ಕೊಳ್ಳಿಕ್ಕೆ ಬಡವರ ಹೊಟ್ಟೆ ಮೇಲೆ ಹೊಡೆಯೋದು ಯಾಕೆ ಅಂತ ಪ್ರಶ್ನೆ ಆಗಿರುವುದು. ಹಾಗೋ ಹೀಗೋ ನೋಡಿದರೆ ಪೇಪರಲ್ಲಂತೂ ಫ್ರಂಟ್ ಪೇಜಲ್ಲಿ ಇವ್ರ ಹೆಸರೇ ಇದ್ದಿರುತ್ತೆ, ಇವ್ರ ಫೋಟೋ ಅಂತೂ ದೇವರೇ ಬಲ್ಲ. ಮತ್ತು ಪತ್ರಿಕೆಯಲ್ಲಿ ಪಕ್ಷಗಳ ಜಗಳ ನೋಡಿದರೆ ಇವರು ಜನಕ್ಕೆ ಯಾವ ರೀತಿ ಕೆಲಸವನ್ನು ಮಾಡ್ತಾಯಿದ್ದಾರೆ ಅಂತ ಹೇಳಿ ಪಾಪ ಮುಗ್ಧ ಜನರು ತಿಳ್ಕೊಳ್ಳೋದು ಏನು ಮಾಡೋಕ್ಕೂ ಬರಲ್ಲ. ಯಾಕೆಂದರೆ ಅಲ್ಲಿ ಆ ಜನರ ಪರಿಸ್ಥಿತಿ ಹಾಗೆ ಇದ್ದರೆ ನಾವೇನು ಮಾಡೋಕ್ಕಾಗತ್ತೆ? ಮಳೆಗಾಲ ಬಂತು ಅಂದರೆ ಕೆಲವೊಂದು ಕಡೆ ಗುಡ್ಡ ಕುಸಿತ, ಇನ್ನೊಂದು ಕಡೆ ಮನೆಯೇ ಮುಳುಗಿ ಹೋಗುತ್ತೆ. ಏನು ಮಾಡೋಕ್ಕೂ ಆಗಲ್ಲ. ಗುಡ್ಡ ಕುಸಿತಾ ಇದೆ ಅಂತ ಹೇಳಿದ್ರೆ ಈ ಪಕ್ಷದವರು ಇನ್ನೊಂದು ಪಕ್ಷದವ್ರ ಮೇಲೆ ಕಥೆಯನ್ನು ಕಟ್ತಾ ಹೋಗ್ತಾರೆ. ನಿಮ್ಮನ್ನು ಮೇಲಕ್ಕೆ ಎತ್ತುತ್ತೀವಿ ಅಂತ ಹೇಳಿ ಅವರನ್ನೇ ಮುಳುಗಿಸಿ ಬಿಟ್ಟಿರೋದು ಇದೆ. ಆಯ್ತು ಬಿಡ್ರಪ್ಪ, ಈ ಹುಲಿ ಚಿರತೆಗೆ ಇರುವಂಥ ರಕ್ಷಣೆ ಕೂಡ ಮೂಕ ಗೋವುಗಳಿಗಿಲ್ವಲ್ಲ. ಮೊನ್ನೆ ಅಷ್ಟೇ ಗರ್ಭಿಣಿ ಆಕಳನ್ನು ಕತ್ತರಿಸಿ ಹೊಟ್ಟೆಯಲ್ಲಿರೋ ಕರುವನ್ನು ಎಸೆದು ರುಂಡ ಒಂದು ಕಡೆ ಕಾಲು ಒಂದು ಕಡೆ ಮಾಡಿ ತಮ್ಮ ಹೊಟ್ಟೆ ತುಂಬಿಸ್ಕೊಳ್ಳಿಕ್ಕೆ ಜನರು ಏನೇನೆಲ್ಲ ಮಾಡ್ತಾರೆ ಅಂತ ನೋಡ್ರಿ. ಗೋಹತ್ಯೆ ಮಾಡಿದಂಥ ನರಭಕ್ಷಕರಿಗೆ ಆದಷ್ಟು ಬೇಗ ಶಿಕ್ಷೆ ಆಗಲಿ, ಹಾಗೆ ಉತ್ತರ ಕನ್ನಡದಲ್ಲಿ ಒಂದು ಮಲ್ಟಿ ಸ್ಪೆಷಾಲಿಟಿ ಹಾಸ್ಪಿಟಲ್ ಕೂಡ ಆಗಲಿ ಅಂತ ಹೇಳ್ತಾ, ಇಲ್ಲಿ ಬರೋ ಪ್ರವಾಸಿಗರು ಬಹಳ ಎಚ್ಚರಿಕೆಯಿಂದ ಬಂದರೆ ಒಳ್ಳೆಯದು ಅಂತ ಹೇಳಲಿಕ್ಕೆ ಇಷ್ಟಪಡ್ತೇವೆ. ಏನಾದರೂ ಆದರೆ ಆಸ್ಪತ್ರೆ ಅಂತೂ ಇಲ್ಲ, ಇನ್ನು ಸ್ಮಶಾನ ಏನಾದರೂ ಬೇಕು ಅಂತ ಹೇಳಿದರೆ ಅದಕ್ಕೆ ಜಗಳ ಆದರೂ ಆಗ್ಬೋದೇನೋ.
ಪ್ರವಾಸಿಗರ ಕೈ ಬೀಸಿ ಕರೆಯೋ ಉತ್ತರ ಕನ್ನಡಕ್ಕೆ ಆದಷ್ಟು ಬೇಗ ಉತ್ತರ ಸಿಗಲಿ ಅಂತ ಅಷ್ಟು ಮಾಡಿದ್ದೇನೆ ಇಷ್ಟು ಮಾಡಿದ್ದೇನೆ ಅಂತ ಬೊಗಳೆ ಕಚ್ಕೊಳ್ಳೋ ಈ ರಾಜಕಾರಣಿಗಳಿಗೆ ಉನ್ನತ ಹುದ್ದೆಗಳು ಸಿಗಲಿ, ಜನರು ಆದಷ್ಟು ಈ ಬೇಗ ಎಚ್ಚೆತ್ತುಕೊಂಡು ವೋಟ್ ಹಾಕಲಿ ಅಂತ ಉತ್ತರ ಕನ್ನಡಕ್ಕೆ ಬೇಕಾದ ಮೂಲ ಸೌಕರ್ಯ ಆದಷ್ಟು ಬೇಗ ಲಭಿಸಲಿ ಅಂತ ಹೇಳ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೇನೆ. ಈ ಮಾಹಿತಿ ಸರಿಯಾಗಿದೆ ಅಂತ ಹೇಳಿದರೆ ಲೈಕ್ ಕೊಟ್ಟು ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಮುಂದಿನ ವಿಡಿಯೋದಲ್ಲಿ ಇನ್ನೊಂದು ಮಾಹಿತಿಯೊಂದಿಗೆ ಮತ್ತೆ ಬರ್ತೇನೆ. ಅಲ್ಲಿಯವರೆಗೂ ನಮಸ್ಕಾರ.